ನೀವು ಫೋಕಸ್ ಮಾಡೋಕ್ಕಾಗದೆ ಕಾನ್ಸಂಟ್ರೇಷನ್ ಇಲ್ಲದೆ ಡಿಸ್ಟ್ರಾಕ್ಷನ್ ನಿಂದ ಸೋತಿದ್ದೀರಾ? ಯು ಕಾಂಟ್ ಡೂ ಬಿಗ್ ಥಿಂಗ್ಸ್ ಇಫ್ ಯು ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಸ್ಮಾಲ್ ಥಿಂಗ್ಸ್ ಅನ್ನೋ ಮಾತಿದೆ. 5 ವರ್ಷದ ಬೆಳವಣಿಗೆ ಬರೀ 6 ತಿಂಗಳಲ್ಲಿ ಸಾಧ್ಯ, ಆದರೆ ಅತೀವ ಪರಿಶ್ರಮದಿಂದ ಮಾತ್ರ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಾ ಇಲ್ಲ, ಫೋಕಸ್ ಶಿಫ್ಟ್ ಆಗ್ತಾ ಇದೆ, ಯಾವುದೋ ಕೆಲಸ ಮಾಡೋದಕ್ಕೆ ಹೋಗ್ತಾರೆ, ಅದನ್ನ ಎಫೆಕ್ಟಿವ್ಲಿ ಮಾಡೋದಕ್ಕಾಗೋದಿಲ್ಲ, ಅದೇ ಕಾರಣಕ್ಕಾಗಿ ಸೋಲ್ತಾರೆ. ಈ ಥರದ ಅನುಭವ ನಿಮಗಾಗಿದ್ರೆ ಫೋಕಸ್ ಅನ್ನೋದು ಎಷ್ಟು ಪವರ್ಫುಲ್ ಟೂಲ್ ಅನ್ನೋದು ನಿಮಗೆ ಅರ್ಥ ಆಗಿರಲೇಬೇಕು. ಗಮನ ಅನ್ನೋದು ಎಲ್ಲಿ ಕೇಂದ್ರೀಕರಿಸ್ತೀರಿ ಅನ್ನೋದು ನಿಮ್ಮ ಬೆಳವಣಿಗೆ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಫೋಕಸ್, ಅಟೆನ್ಷನ್ ಇವು ಭೂಮಿ ಮೇಲಿನ ಅತ್ಯಂತ ಪವರ್ಫುಲ್ ಟೂಲ್ಗಳು. ಅನೇಕ ಡಿಸ್ಕವರೀಸ್, ಇನ್ವೆನ್ಷನ್ಸ್ ಆಗಿರೋದು ಯಾರೋ ಒಬ್ಬ ವ್ಯಕ್ತಿ ಎಕ್ಸ್ಟ್ರಾ ಫೋಕಸ್ ಅನ್ನು ಹಾಕಿದ ಕಾರಣಕ್ಕಾಗಿ, ಎಕ್ಸ್ಟ್ರಾ ಅಟೆಂಟಿವ್ ಆಗಿ ಇದ್ದ ಕಾರಣಕ್ಕಾಗಿ. ಇಡೀ ಜಗತ್ತು ಬೇಡ ಬಿಡು ಈ ವಿಚಾರವನ್ನ ಅಂತ ಬಿಟ್ಟಾಗ ಆ ವಿಚಾರದ ಬಗ್ಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ ಕಾರಣಕ್ಕಾಗಿ ಅನೇಕ ಇನ್ವೆನ್ಷನ್ಸ್ ನಮ್ಮ ಕಣ್ಣ ಮುಂದಿದೆ. ಡಿಸ್ಟ್ರಾಕ್ಷನ್ ಅನ್ನೋದು ಪ್ಯಾರಸೈಟ್ ಇದ್ದ ಹಾಗೆ, ಪರಾವಲಂಬಿ. ಅದನ್ನ ಆರಂಭಿಕ ಹಂತದಲ್ಲೇ ಬುಡ ಸಮೇತ ಕಿತ್ ಹಾಕ್ಲಿಲ್ಲ ಅಂತಂದ್ರೆ ಕನಸುಗಳನ್ನ ಕೊಂದು ಬಿಡುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಫೋಕಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪವರ್ಫುಲ್ ಅನ್ನೋದ್ರ ಬಗ್ಗೆ ಅನೇಕರಿಗೆ ಗೊತ್ತಿರೋದಿಲ್ಲ. ನಾನು ತುಂಬಾ ವೀಕ್ ಇದ್ದೀನಿ, ಅದಕ್ಕೆ ನನಗೆ ಯಶಸ್ಸು ಸಿಗ್ತಾ ಇಲ್ಲ. ಬೇರೊಬ್ಬರು ಲಕ್ಕಿ ಇದ್ದಾರೆ, ಅದಕ್ಕೆ ಅವರು ಸಕ್ಸಸ್ಫುಲ್ ಆಗ್ಬಿಟ್ಟಿದ್ದಾರೆ. ಅವರು ಲಕ್ ಬೈ ಚಾನ್ಸ್ ಬೆಳೆದು ಬಿಟ್ರು, ಗಾಡ್ ಫಾದರ್ಸ್ ಇದ್ರು. ಈ ರೀತಿಯಾದ ಎಕ್ಸ್ಕ್ಯೂಸಸ್ ಅನ್ನ ಕೊಡ್ತಾ ಸಾಧನೆಯ ಹಾದಿಯಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗ್ಬಿಡ್ತಾರೆ. ಹಾಗಾಗಬಾರ್ದು ಅಂತಂದ್ರೆ ಫೋಕಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಂಥ ಫೋಕಸ್ ಅನ್ನ ನಾವು ಕಂಟ್ರೋಲ್ಗೆ ತೆಗೆದುಕೊಳ್ಳೋದು ಹೇಗೆ? ನಾವು ಮಾಡೋ ಕಾರ್ಯದಲ್ಲಿ 200% ಪ್ರೊಡಕ್ಟಿವ್ ಆಗಬೇಕು ಅಂತಂದ್ರೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಉದಾಹರಣೆಗೆ ನಾವೊಂದು ಆಪಲ್ ಮರವನ್ನ ಪರಿಗಣಿಸೋಣ. 6 ವರ್ಷ ಬೇಕು ಹಣ್ಣು ಬಿಡೋದಕ್ಕೆ. ಈ 6 ವರ್ಷದ ಒಳಗಡೆ ಯಾವುದೋ ಪರಾವಲಂಬಿ, ಪ್ಯಾರಸೈಟ್ ಅಥವಾ ಹುಳುಗಳು ಈ ಮರವನ್ನ ಹೊಕ್ಕರೆ, ಹುಳು ತುಂಬಾ ಚಿಕ್ಕದು ಮರಕ್ಕೆ ಹೋಲಿಕೆ ಮಾಡ್ಕೊಂಡಾಗ, ಆದ್ರೆ ಆ ಹುಳುವನ್ನ ಹಾಗೆ ಬಿಟ್ರೆ ಇರುವ ನ್ಯೂಟ್ರಿಯೆಂಟ್ಸ್ನೆಲ್ಲ ತಿಂದು ಹಾಕಿಬಿಡುತ್ತೆ. ಮರ ಒಣಗಿ ಹೋಗುವಂತ ಸಾಧ್ಯತೆ ಇರುತ್ತೆ. ಗೆದ್ದಲಿನ ಎಕ್ಸಾಂಪಲ್ನಲ್ಲೂ ಈ ವಿಚಾರವನ್ನ ನಾವು ಪರಿಗಣಿಸಬಹುದು. ಬಿದಿರನ್ನ ನೀವು ಎಕ್ಸಾಂಪಲ್ ಆಗಿ ಪರಿಗಣಿಸಿ. ಒಂದು ಜಾತಿಯ ಬಿದಿರು, ನೀವು ಅದನ್ನ ಬಿತ್ತನೆ ಮಾಡಿ 5 ವರ್ಷ ನೀವು ಎಷ್ಟೇ ನೀರು ಹಾಕಿ, ಗೊಬ್ಬರ ಹಾಕಿ, ಅದು ಕಣ್ಣಿಗೆ ಕಾಣೋದಿಲ್ಲ ನಿಮಗೆ. ಒನ್ಸ್ ಆ 5 ವರ್ಷದ ಅವಧಿ ನಂತರದಲ್ಲಿ 5 ವಾರದಲ್ಲಿ 90 ಅಡಿ ಬೆಳೆಯುತ್ತೆ. ಹಾಗಾದ್ರೆ ಈಗ ಹೇಳಿ, ಬಿದಿರು 90 ಅಡಿ ಬೆಳೆಯೋದಕ್ಕೆ ತೆಗೆದುಕೊಂಡಿದ್ದು 5 ವಾರನ, 5 ವರ್ಷನ? ಸೊ ಇದು ಫೋಕಸ್ನ ಪವರ್. ಎಷ್ಟೋ ಜನ ನೀರು ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ, ನಂಗೆ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಅರ್ಧದಲ್ಲೇ ಮೊಟಕುಗೊಳಿಸ್ಬಿಡ್ತಾರೆ. ಆ ಪೇಷನ್ಸ್ ಇಂದ ಮುಂದಡಿ ಇಡೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು ನಾನು? ಆ ಥರದ ಒಂದು ಪೇಷನ್ಸ್ ಲೆವೆಲ್ ಅನ್ನು ಅಟೈನ್ ಆಗಬೇಕು ಅನ್ನೋದಾದ್ರೆ, ಈಗ ನೋಡಿ, ತುಂಬಾ ಪೇಷನ್ಸ್ ಇರುವಂಥವರು, ಪ್ಲಾನ್ ಮಾಡುವಂಥವರು, ಫೋಕಸ್ಡ್ ಇರುವಂಥವರು ಕಂಪನಿ ಸಿಇಒ ಆಗಿದ್ದಾರೆ. ಅಷ್ಟೇ ಕ್ಯಾಪಬಿಲಿಟಿ ಅಥವಾ ಅವರಿಗಿಂತಲೂ ಬೆಟರ್ ಇರುವಂತಹ ಅನೇಕ ಜನ ಆ ಸಿಇಒ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಯಾಕಾಗಿ? ವೆನ್ ಯು ಡೋಂಟ್ ಹ್ಯಾವ್ ಅ ಡ್ರೀಮ್, ದೆರ್ ಆರ್ ಪೀಪಲ್ ಹೂ ಯೂಸ್ ಯು ಟು ಫುಲ್ಫಿಲ್ ದೇಯರ್ ಡ್ರೀಮ್. ನಿಮಗೆ ಒಂದು ಕನಸಿಲ್ಲ ಅಂತಂದ್ರೆ ಇನ್ಯಾರದ್ದೋ ಕನಸಿಗೆ ಜೀವನ ಪೂರ್ತಿ ನೀವು ದುಡಿತೀರಿ. ನೀವು ಬೇರೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ತಪ್ಪಲ್ಲ, ಆದ್ರೆ ನಿಮಗೆ ಎಬಿಲಿಟಿ ಇದ್ದೂನು ಅಂಡರ್ ಪ್ರಿವಿಲೇಜ್ಡ್ ಜಾಬ್ ಅಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಮ ಫೋಕಸ್ ನ ಪ್ರಾಬ್ಲಮ್ ಅದು. ಡಿಸ್ಟ್ರಾಕ್ಷನ್ ಎಷ್ಟು ಪವರ್ಫುಲ್ ಗೊತ್ತಾ? ಇನ್ಸ್ಟಾಗ್ರಾಮ್ $1 ಬಿಲಿಯನ್ ವರ್ತ್ ಕಂಪನಿಯಾಗಿ ಬೆಳೆದದ್ದು ಹೇಗೆ? ನೀವೇನೋ ಕೆಲಸ ಮಾಡ್ತಿರ್ತೀರಿ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಿರ್ತೀರಿ, ಹಾಗಿದ್ರೂ ನಿಮಗೆ ಗೊತ್ತಿಲ್ಲದ ಹಾಗೆ ಎಲ್ಲರೂ ಕಾನ್ವರ್ಸೇಷನ್ ಅಲ್ಲಿ ಇರುವಾಗ ನೀವು ಗೊತ್ತಿಲ್ಲದ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅನ್ನ ಗಮನಿಸ್ತಾ ಇರ್ತೀರಿ. ಯಾಕಾಗಿ? ಇದನ್ನ ನೀವು ಬೈ ಆಕ್ಸಿಡೆಂಟ್ ಆಗ್ತಿರೋದಲ್ಲ. ವಿಶ್ವದ ಅನೇಕ ದೊಡ್ಡ ದೊಡ್ಡ ಬಿಹೇವಿಯರಲ್ ಸೈಂಟಿಸ್ಟ್ಗಳು ಡಿಸೈನ್ ಮಾಡಿರುವ ಅಪ್ಲಿಕೇಶನ್ ಅದು. ಸೊ ನಾವು ಡಿಸ್ಟ್ರಾಕ್ಷನ್ಗೆ ಒಳಪಡ್ತೀವಿ. ಪದೇ ಪದೇ ಹ್ಯೂಜ್ ಮಾಸಸ್ ಡಿಸ್ಟ್ರಾಕ್ಷನ್ಗೆ ಒಳಗಾಗ್ತಿದ್ದಾರೆ ಅನ್ನೋದು ಗೊತ್ತಿದ್ದೇನೆ ಆ ಥರದ ಒಂದು ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡಲಾಗಿರೋದು. ಸೊ ಯೋಚನೆ ಮಾಡಿ, ಡಿಸ್ಟ್ರಾಕ್ಷನ್ಸಾ, ಡಿಟರ್ಮಿನೇಷನ್? ಹಾಗಾದ್ರೆ ಫೋಕಸ್ ಮಾಡಬೇಕು ಅಂತಂದ್ರೆ ಇರುವ ಆಯ್ಕೆಗಳು ಏನು? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ನೋಡಿ, ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲದೆ ಹೋದ್ರು ಕೆಲ ವಿಚಾರಗಳನ್ನ ನಿಮ್ಮ ಬಳಿ ನಾನು ಶೇರ್ ಮಾಡ್ಕೊಳ್ಬಹುದು. ಮೊದಲನೇದೇನು ಗೊತ್ತಾ? ನಿಮ್ಮ ಫೋನ್ನಲ್ಲಿರುವ ಅಪ್ಲಿಕೇಶನ್ಗಳನ್ನ 3 ವಿಭಾಗವಾಗಿ ವಿಂಗಡಣೆ ಮಾಡಿ. ಮೊದಲನೆಯದು ನಾಟ್ ಇಂಪಾರ್ಟೆಂಟ್ ಅಟ್ ಆಲ್, ಎರಡನೆಯದು ನಾಟ್ ಸೋ ಇಂಪಾರ್ಟೆಂಟ್, ಮೂರನೆಯದು ವೆರಿ ಇಂಪಾರ್ಟೆಂಟ್. ಈ 3 ಕ್ಯಾಟಗರಿ ಮಾಡಿ. ನಾಟ್ ಇಂಪಾರ್ಟೆಂಟ್ ಅಟ್ ಆಲ್ ಅಲ್ಲಿ ನೀವು ಝೊಮ್ಯಾಟೊ, ಸ್ವಿಗ್ಗಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲವನ್ನು ಅಲ್ಲಿಟ್ಬಿಡಿ.
ಯಾಕಾಗಿ ಅಂತಂದ್ರೆ ಇವುಗಳ ನೋಟಿಫಿಕೇಶನ್ಸ್ ನಿಮಗೆ ಡಿಸ್ಟರ್ಬ್ ಮಾಡಬಹುದು, ನಿಮ್ಮನ್ನ ಅಗೈನ್ ಡಿಸ್ಟ್ರಾಕ್ಷನ್ಗೆ ದೂಡಬಹುದು. ಹಾಗಾಗಬಾರದು ಅನ್ನೋ ಕಾರಣಕ್ಕಾಗಿ ಈ ಆಪ್ಗಳನ್ನ ನಾಟ್ ಸೋ ಇಂಪಾರ್ಟೆಂಟ್ ಕ್ಯಾಟಗರಿಯಲ್ಲಿ ಹಾಕ್ಬಿಡಿ. ನಾಟ್ ಇಂಪಾರ್ಟೆಂಟ್ ಅಟ್ ಆಲ್ ಕ್ಯಾಟಗರಿಯಲ್ಲಿ ಆಪ್ಗಳನ್ನ ಹಾಕಿದ ನಂತರದಲ್ಲಿ ನೀವು ಮಾಡಬೇಕಾಗಿರೋದು ಅವುಗಳ ನೋಟಿಫಿಕೇಶನ್ಸ್ ಅನ್ನ ಆಫ್ ಮಾಡೋದು. ನೀವೇ ಆ ಅಪ್ಲಿಕೇಶನ್ ಅನ್ನು ಓಪನ್ ಮಾಡದ ಹೊರತು ನಿಮಗೆ ಅದರ ನೋಟಿಫಿಕೇಶನ್ಸ್ ಬರಬಾರದು. ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇದು ಮೊದಲ ಹೆಜ್ಜೆ. ಎರಡನೆಯದು ನಾಟ್ ಸೋ ಇಂಪಾರ್ಟೆಂಟ್ ಅನ್ನೋದಿದೆಯಲ್ಲ, ಆ ಗ್ರೂಪ್ ನಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ನೀವು ಯಾವ ಅಪ್ಲಿಕೇಶನ್ಸ್ ನಿಮಗೆ ಇಂಪಾರ್ಟೆಂಟು ಅದರಲ್ಲಿ ಅನ್ನೆಸೆಸರಿ ಇಂಟರ್ವೆನ್ಷನ್ಸ್ ಆಗಬಹುದು. ಈಗ ನಿಮಗೆ ನೋಡಿ ವಾಟ್ಸ್ಆ್ಯಪ್ ಕಂಪನಿಯ ಗ್ರೂಪ್ ಇರುತ್ತೆ, ನೀವು ಅದರ ಅಪ್ಡೇಟ್ಸ್ ಅನ್ನ ಗಮನಿಸಬೇಕು. ಟೆಲಿಗ್ರಾಮ್ ಅದರ ಗ್ರೂಪ್ ಇರುತ್ತೆ, ಅಥವಾ ದೊಡ್ಡ ದೊಡ್ಡ ಫೈಲ್ಗಳನ್ನು ನಿಮಗೆ ಶೇರ್ ಮಾಡ್ತಿರ್ತಾರೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಅಲ್ಲಿ ಇರುವಂತಹ ಕೆಲ ಗ್ರೂಪ್ಗಳ ನೋಟಿಫಿಕೇಶನ್ಸ್ ಅನ್ನ ಮ್ಯೂಟ್ ಮಾಡಿ. ಆಗ ನಿಮಗೆ ಅನ್ನೆಸೆಸರಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜಸ್ಗೆಲ್ಲ ನೀವು ಟೈಮ್ ವೇಸ್ಟ್ ಮಾಡಬೇಕು ಅಂತಿರೋದಿಲ್ಲ. ಕೊನೆಯದಾಗಿ ಇಂಪಾರ್ಟೆಂಟ್ ನೋಡಿ, ಇದನ್ನ ನೀವು ಡಿಸೈಡ್ ಮಾಡಬೇಕು. ಏನ್ ಕೆಲಸ ಮಾಡ್ತಿದ್ದೀರಿ ಆ ಕೆಲಸದಲ್ಲಿ ನೀವು ಅಪ್ಸ್ಕಿಲ್ ಆಗೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಜರ್ನಲಿಸ್ಟು, ನನಗೆ ನ್ಯೂಸ್ ಅಪ್ಲಿಕೇಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಅಥವಾ ನ್ಯಾಷನಲ್ ಮೀಡಿಯಾಗಳು ಇಂಥವುಗಳನ್ನು ನಾನು ಗಮನಿಸ್ತೀನಿ. ANI ಗಮನಿಸ್ತೀನಿ ಅಪ್ಡೇಟ್ಸ್ ಅನ್ನ, ಟ್ವಿಟರ್ ಗಮನಿಸ್ತೀನಿ. ಇಂಥವುಗಳನ್ನ ನೀವು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಕ್ಯಾಟಗರಿಯಲ್ಲಿ ಇಟ್ಟುಕೊಳ್ಳಬಹುದು. ನನ್ನ ಪ್ರೊಫೆಷನ್ ಆಧಾರದ ಮೇರೆಗೆ ನೀವು ಸಹ ನಿಮ್ಮ ಮೆಚುರಿಟಿಯನ್ನು ಬಳಸಿಕೊಂಡು ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇಷ್ಟನ್ನ ಮಾಡಿಬಿಟ್ರೆ ನಾನು ಸಕ್ಸಸ್ಫುಲ್ ಆಗ್ಬಿಡ್ತೀನಾ? ನೋ. ಯಾಕೆ ಅಂತ ನಾ ಹೇಳ್ತೀನಿ. ಇದು ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್. ನಿಮಗೆ ಫೋನ್ ಇರೋ ಕಾರಣಕ್ಕಾಗಿ ಒಂದು ವೇಳೆ ಫೋನ್ ಬ್ಯಾಟ್ರಿ ಡೆಡ್ ಆಯಿತು, ಇಂಟರ್ನೆಟ್ ಇಲ್ಲ, ಆಗ ಇದು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಒಂದು ಬೇಸಿಕ್ ಫೋನ್ ಇಟ್ಕೊಳ್ತೀನಿ ನಾನು, ಡಿಸ್ಟ್ರಾಕ್ಟ್ ಆಗೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯ. ಈ ಎಲ್ಲ ಡಿಸ್ಟ್ರಾಕ್ಷನ್ಸ್ ನಾವು ನೋಡಿದ್ದು ಎಕ್ಸ್ಟರ್ನಲ್. ದೇರ್ ಆರ್ ಸಮ್ ಇಂಟರ್ನಲ್ ಡಿಸ್ಟ್ರಾಕ್ಷನ್ಸ್. ಅಂದ್ರೆ ನಿಮಗೆ ಅನಿಸೋದು, ನೀವು ಸರಿಯಾಗಿ ಪ್ಲಾನ್ ಮಾಡಿರೋದಿಲ್ಲ, ಹಾಗಾಗಿ ಫೋಕಸ್ ಇರೋದಿಲ್ಲ. ನಿಮಗೆ ಒಂದು ಟು ಡೂ ಲಿಸ್ಟ್ ಅಂತ ಇರೋದಿಲ್ಲ. ನೀವು ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಬೇಕು, ಯಾವುದು ವೆರಿ ಇಂಪಾರ್ಟೆಂಟು, ಯಾವುದಕ್ಕೆ ಹೆಚ್ಚಿನ ಪ್ರಿಪರೇಷನ್ ಬೇಕು, ಯಾವುದಕ್ಕೆ ಇನ್ನೊಬ್ಬರ ಸಹಾಯ ಬೇಕು, ಇದ್ಯಾವುದೂ ಗೊತ್ತಿಲ್ಲದೆ ಒಂದು ಕ್ಯಾಟಗರಿ ಇಲ್ಲದೆ ನೀವು ಮುಂದುವರಿತೀನಿ ಅನ್ನೋದಾದ್ರೆ ಅಗೈನ್ ಅದು ಇಂಟರ್ನಲ್ ಡಿಸ್ಟ್ರಾಕ್ಷನ್, ನಿಮ್ಮ ಎಬಿಲಿಟಿ ಇಲ್ಲದ ಕಾರಣಕ್ಕಾಗಿ ಆಗ್ತಿರುವ ಡಿಸ್ಟ್ರಾಕ್ಷನ್. ಈ ಡಿಸ್ಟ್ರಾಕ್ಷನ್ಸ್ ಅನ್ನ ದೂರ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸೊ ಎಕ್ಸ್ಟರ್ನಲ್ ಅಷ್ಟೇ ಅಲ್ಲ, ಇಂಟರ್ನಲ್ಲಿಗೂ ಸೊಲ್ಯೂಷನ್ಸ್ ಇದೆ. ಮೊದಲನೇದು ಪ್ಲಾನ್ ಯೋರ್ ಡೇ. ಹಿಂದಿನ ದಿನ ಪ್ಲಾನ್ ಮಾಡ್ಕೊಳ್ಳಿ, ನಾಳೆ ನಾನು ಏನೇನು ಮಾಡಬೇಕು, ವೆರಿ ಇಂಪಾರ್ಟೆಂಟ್, ಯಾವುದನ್ನು ಮಿಸ್ ಮಾಡಬಾರ್ದು. ಆ್ಯಂಡ್ ಇದಕ್ಕೆ ಪಟ್ಟಿ ಬರ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ. ನೀವೇನು ಪಟ್ಟಿ ಬರ್ಕೊಳ್ತೀರಿ ಅದಕ್ಕೆ ಜಸ್ಟಿಸ್ ಮಾಡಬೇಕಾಗತ್ತೆ. ನೀವು ಮೂರೇ ವೆರಿ ಈಸಿ ಕೆಲಸನೇ ಬರ್ಕೊಳ್ಳಿ, ಆದರೆ ಆ ಮೂರನ್ನೂ ಮಾಡಿ. ನೀವು ಸೈಕಲಾಜಿಕಲಿ ಆ ಪಟ್ಟಿಯಲ್ಲಿ ಬರೆದದ್ದನ್ನ ನೀವು ಯಾವಾಗ ಈಸಿ ಕೆಲಸಗಳನ್ನು ಬರೀತೀರಿ, ಮಾಡ್ತೀರಿ, ಅಕಾಂಪ್ಲಿಷ್ ಮಾಡ್ತಾ ಮುಂದೆ ಹೋಗ್ತಿರ್ತೀರಿ, ನಿಮಗೆ ಒಂದು ರೀತಿಯಾದ ಮೋಟಿವೇಶನ್ ಸಿಗುತ್ತೆ. ಹೌದಪ್ಪ, ನಾನು ಬರೆದಿದ್ದನ್ನು ಮಾಡ್ತಿದ್ದೀನಿ ಅಂತ. ಹಾಗಾಗಿ ನೀವು ಹೇಗೆ ಪ್ಲಾನ್ ಮಾಡಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಹಾಗೆ ಆಗುತ್ತೆ ಅನ್ನುವಂಥವನ್ನ ಬರ್ಕೊಳ್ಳಿ, ಅಕಾಂಪ್ಲಿಷ್ ಮಾಡ್ತಾ ಹೋಗಿ. ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ನೀವೇನು ಬರೀತೀರಿ ಅದು ಆಗುವಂಥ ಒಂದು ಮನಸ್ಥಿತಿಗೆ ನಿಮ್ಮನ್ನ ಆ ಟು ಡೂ ಲಿಸ್ಟೇ ಕರ್ಕೊಂಡು ಬರುತ್ತೆ. ಸೊ ಪ್ಲಾನ್ ಯೋರ್ ಡೇ ಬರೀ ಲಿಸ್ಟ್ ಬರೆಯೋದಷ್ಟೇ ಅಲ್ಲ. ಎರಡನೆಯ ಸೊಲ್ಯೂಷನ್, ಸೋಷಿಯಲ್ ಮೀಡಿಯಾವನ್ನ ಒಂದು ಪ್ರೀಡಿಫೈನ್ಡ್ ಟೈಮ್ ಅಂತ ಇಟ್ಕೊಳ್ಳಿ, ಆಗ ಮಾತ್ರ ಬಳಸಿ. ಇಲ್ಲದೆ ಹೋದ್ರೆ ಬಳಸೋದಕ್ಕೆ ಹೋಗಬೇಡಿ. ನೀವು ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರದ ಸೋಷಿಯಲ್ ಮೀಡಿಯಾ ಮೇಲೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಇದರಿಂದ ದೂರ ಇರಬೇಕು ಅಂತಾದ್ರೆ ನೀವು ಅದನ್ನ ಒಂದು ದಿನ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು ದಿನ ಸಂಡೇ ಡೌನ್ಲೋಡ್ ಮಾಡಿ, ಯೂಸ್ ಮಾಡಿ, ಡಿಲೀಟ್ ಮಾಡಿಬಿಡಿ. ಅಗೈನ್ ನೆಕ್ಸ್ಟ್ ವೀಕೆಂಡ್ಗೆನೆ ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ಇದು ನಿಮಗೆ ಸಹಾಯ ಮಾಡುತ್ತೆ. ಮೂರನೆಯದು, ನಿಮ್ಮ ಆಸೆಗಳಿರ್ತಾವಲ್ಲ ಅವು ಬತ್ತೋದಕ್ಕೆ ಬಿಡಬೇಕು. ನೀವು ಆಸೆಗಳು ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ನೋಡಿ, ಯಾರೋ ಅಡಿಕ್ಟೆಡ್ ಇರ್ತಾರೆ, ಸ್ಮೋಕಿಂಗು ಅಥವಾ ಗುಟ್ಕಾ ಇರಬಹುದು, ಇಂಥವುಗಳಿಗೆ ಆಗಾಗ ಹೋಗಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಈ ಅರ್ಜ್ ಅನ್ನೋದು ಹೇಗೆ ಗೊತ್ತಾ, ಒಂದು ರೀತಿ ಟೈಡ್ ಇದ್ದ ಹಾಗೆ. ಅದು ಡೆಫಿನೆಟ್ಲಿ ರೇಸ್ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇರುತ್ತೆ, ಆ ಬಳಿಕ ಅದು ಅಗೈನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಧ್ಯಾನ ಬೇರೆ ಕಡೆಗೆ ಶಿಫ್ಟ್ ಆಗೋದಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ಅನಿಸಿದ ತಕ್ಷಣಕ್ಕೆ ಹೋಗೋದಲ್ಲ, ಅನಿಸಿದ ತಕ್ಷಣಕ್ಕೆ ಇನ್ನೊಂದೆರಡು ಏನಾದರೂ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ಗಳಿಂದ ಆ ಮೇನ್ ಡಿಸ್ಟ್ರಾಕ್ಷನ್ ಅನ್ನ ಟ್ಯಾಕಲ್ ಮಾಡಿ. ನಿಮಗೆ ಆ ಥರ ಅನಿಸಿದ ಕೂಡಲೇ ತಂದೆ ತಾಯಿಗೆ ಯಾರಿಗಾದ್ರೂ ಫೋನ್ ಮಾಡಿ, ಸ್ವಲ್ಪ ಹೊತ್ತು ಮಾತಾಡಿ. ಯಾರೋ ಒಬ್ಬ ಫ್ರೆಂಡ್ಗೆ ನೀವು ತುಂಬ ದಿನ ಆದ್ಮೇಲೆ ಮಾತಾಡಬೇಕು ಅಂತಿದ್ರೆ, ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ಅಂತಿದ್ರೆ, ಆತನ ಜೊತೆಗೆ ಫೋನಲ್ಲಿ ಮಾತಾಡಿ. ಅದನ್ನು ಬಿಟ್ಟು ಅವನ್ನೂ ಸೇರಿಸ್ಕೊಂಡು ನೀವು ದಮ್ ಹೊಡೆದು ಅವನ್ನೂ ಹಾಳು ಮಾಡಬೇಡಿ, ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ಹೀಗೆ ಆ ಅರ್ಜ್ ಅನ್ನೋದೇನಿರುತ್ತೆ ಅದು ರೇಸ್ ಆಗಿ ಡಿಪ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮುಂದಿನದು ಲಿಮಿನಲ್ ಮೊಮೆಂಟ್ಗಳ ಬಗ್ಗೆ ಜಾಗೃತರಾಗಿರೋದು. ಏನಿದು ಲಿಮಿನಲ್ ಮೊಮೆಂಟ್ಸ್ ಅಂತಂದ್ರೆ, ನೀವು ಒಂದು ಕೆಲಸ ಮಾಡ್ತಿರ್ತೀರಿ, ಆ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆಗಬೇಕು, ನೀವು ಒಂದು ಟ್ರಾನ್ಸಿಷನ್ ಆಗಬೇಕು. ಆ ಟ್ರಾನ್ಸಿಷನ್ ಆಗುವಂತಹ ಸಂದರ್ಭ ನೀವು ಇನ್ಯಾವುದೋ ಡಿಸ್ಟ್ರಾಕ್ಷನ್ಗೆ ಸಿಕ್ಕಾಕೊಂಡ್ಬಿಡೋದು. ನೀವು ಒಂದು ಮೀಟಿಂಗ್ ಅನ್ನು ಮುಗಿಸಿ ಬರ್ತೀರಿ, ಇನ್ನೇನೋ ಕೆಲಸ ನಿಮ್ದು ನೆಕ್ಸ್ಟ್ ಟು ಡೂ ಲಿಸ್ಟಲ್ಲಿ ಇರುತ್ತೆ, ಅದನ್ನು ಬಿಟ್ಟು ನೀವು ಮೇಲ್ಸ್ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಥವಾ ವಾಟ್ಸ್ಆ್ಯಪ್ ಮೆಸೇಜಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ನಿಮಗೆ ಅಗೈನ್ ಆ ಫೋಕಸ್ಗೆ ವಾಪಸ್ ಬರೋದಕ್ಕೆ 20 ನಿಮಿಷ ಬೇಕಾಗುತ್ತೆ. ಜಸ್ಟ್ ಇಮ್ಯಾಜಿನ್, ನೀವೇ ಲೆಕ್ಕ ಹಾಕಿ, ಒಂದು ತಿಂಗಳಿಗೆ ಒಂದು 60-70 ಸಾವಿರ ನೀವು ಸಂಬಳ ದುಡಿತಿದ್ದೀರಿ ಅಂತ ಅಂದ್ಕೊಳ್ಳಿ. ಒಂದು ದಿನಕ್ಕೆ ಎಷ್ಟಾಯಿತು?
ಒಂದು ಗಂಟೆಗೆ ಎಷ್ಟಾಯ್ತು? 20 ನಿಮಿಷ ನಿಮಗೆ ಫೋಕಸ್ ವಾಪಸ್ ಬರೋದಕ್ಕೆ ಆಗ್ತಿದೆ ಅಂತಾದ್ರೆ ಆ ವರ್ಕಿಂಗ್ ಹವರ್ಸ್ನಲ್ಲಿ ಜಸ್ಟ್ ಇಮ್ಯಾಜಿನ್ ದ ಕಾಸ್ಟ್ ಯು ಲಾಸ್ಟ್. ಅದು ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ನೀವು ಗಮನಿಸಬೇಕಾಗಿರುವುದು, ನೀವು ಅಶಕ್ತರಲ್ಲ ಅನ್ನೋದನ್ನ ಪದೇ ಪದೇ ಮನನ ಮಾಡ್ಕೊಳ್ಳಿ. ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ವೀಕ್ ಇದ್ದೀನಿ, ನಾನು ಲೂಸರ್, ಇಡೀ ಜಗತ್ತು ನನಗಿಂತ ಮುಂದೆ ಇದೆ. ನೋ, ಹಂಗೆಲ್ಲ ಅಂದ್ಕೋಬೇಡಿ. ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೆಟರ್ ಸ್ಟೆಪ್ಗಳನ್ನು ಸ್ಟಾರ್ಟ್ ಮಾಡಿ. ನಿನ್ನೆ ನೀವು 5 ಲೆಸನ್ಸ್ ಅನ್ನು ಓದೋದಕ್ಕೆ ಸಾಧ್ಯ ಆಗಿದ್ಯಾ? ಇವತ್ತು ಇನ್ನೊಂದು ಎಕ್ಸ್ಟ್ರಾ ಲೆಸನ್ಗೆ ಪ್ಲಾನ್ ಮಾಡಿ. ಈ ಸರ್ವಿಸ್ ಎಕ್ಸಾಮಿನೇಷನ್ಸ್ಗೆ ಅಂತ ಪ್ರಿಪೇರ್ ಆಗುವಂಥವ್ರು ಅಷ್ಟೇ ಡಿಸ್ಟ್ರಾಕ್ಷನ್ಸ್ ಅನ್ನು ಫೈಟ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. PV ಸಿಂಧು ಒಲಿಂಪಿಕ್ ಮೆಡಲಿಸ್ಟ್, ಸುಮ್ಮನೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಟ್ಯಾಲೆಂಟೆಡ್ ಇದ್ರು, ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು. ಅದೇ ರೀತಿ ಅವರು ಸೋಷಿಯಲ್ ಮೀಡಿಯಾದಿಂದ 7-8 ತಿಂಗಳು ದೂರ ಇದ್ರು. ಅವರು ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಆ ಕಾರಣಕ್ಕಾಗಿನೇ ಅವರು ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಸೊ ಫೋಕಸ್ ಅನ್ನೋದು ವಂಡರ್ಸ್ ಅನ್ನು ಮಾಡುತ್ತೆ. ಆದರೆ ನೀವು ಫೋಕಸ್ಸಿಗೆ ಸ್ವಲ್ಪ ವೇದಿಕೆ ಮಾಡಿಕೊಡಿ. 2 ವಿಚಾರ ಗಮನಿಸಿ. ಫೋಕಸ್ ಇದ್ರೂ ಈ 2 ವಿಚಾರಗಳಿದ್ರೆ ನೀವು ಗೆದ್ದೇ ಗೆಲ್ತೀರಿ. ಒಂದು ಪರ್ಸಿಸ್ಟೆನ್ಸ್, ಇನ್ನೊಂದು ಡಿಟರ್ಮಿನೇಷನ್. ಪರ್ಸಿಸ್ಟೆನ್ಸ್ ಅಂದ್ರೆ ಎಷ್ಟೇ ಸವಾಲುಗಳು, ನಿನ್ನ ಕೈಲಿ ಆಗಲ್ಲ ಕಣೋ, ನೀನ್ ವೇಸ್ಟ್ ಅಂತ ಹೇಳಿದ್ರೂ ಟ್ರೈ ಮಾಡೋದು, ಎಷ್ಟೇ ಸವಾಲುಗಳು ಬಂದರೂ ಮುಂದೆ ಹೋಗೋದು. ಡಿಟರ್ಮಿನೇಷನ್ ಅಂತಂದ್ರೆ ಅದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ಅಥೆಂಟಿಕ್ ಆಗಿ ಮಾತಾಡೋದು. ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ, ಆ ಆಧಾರದ ಮೇರೆಗೆ ಇದನ್ನು ಹೇಳ್ತಿದ್ದೀನಿ. ಈಗ ನಾನು ಹೇಳುವಾಗ ಇದ್ರ ಬಗ್ಗೆ ಸ್ಟಡಿ ಮಾಡಿರೋದಕ್ಕೆ ಡಿಟರ್ಮೈಂಡ್ ಆಗಿ ಹೇಳ್ತಿದ್ದೀನಿ. ಆ ಡಿಟರ್ಮಿನೇಷನ್, ಫೋಕಸ್ ಇರಬೇಕು, ಅದು ಪರ್ಸಿಸ್ಟೆನ್ಸ್ನ ಕಡೆಗೆ ಕರ್ಕೊಂಡು ಹೋಗಬೇಕು, ನಿಮಗೆ ಡಿಟರ್ಮಿನೇಷನ್ ಮೂಡಿಸಬೇಕು. ಇವು 3 ಸೇರ್ಕೊಂಡಾಗ ಗೆದ್ದೇ ಗೆಲ್ತೀರಿ 100%. ಸೊ ನೀವು ಸಹ ಕೃಷಿ, ಬಿಸ್ನೆಸ್ ಅಥವಾ ಪರ್ಸನಲ್ ಕರಿಯರ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಗೆದ್ದವರು ಕಲಿಸಿಕೊಟ್ಟಿರುವ 300ಕ್ಕೂ ಹೆಚ್ಚು ಬ್ಯೂಟಿಫುಲ್ ಕೋರ್ಸ್ಗಳು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಈ ಕ್ಷಣಕ್ಕೆ ಲಭ್ಯ ಇದೆ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ABHI ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ 2,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಯಾರೋ ತಪ್ಪು ಮಾಡಿ 10-15 ವರ್ಷ ಕಷ್ಟಪಟ್ಟು ಅಲ್ಲಿವರೆಗೆ ಬೆಳೆದಿರ್ತಾರೆ. ಅದೆಲ್ಲವೂ ನನಗೂ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಾಗಲಿ 5-10 ವರ್ಷ ಖರ್ಚು ಮಾಡ್ತೀನಿ ಅಂತ ವೆಯ್ಟ್ ಮಾಡಬೇಡಿ. ಅವರ ತಪ್ಪುಗಳಿಂದ ನೀವು ಕಲಿರಿ, ಅವರ ಟ್ಯಾಕ್ಟಿಕ್ಸ್ನಿಂದ ನೀವು ಸ್ಟ್ರಾಂಗ್ ಆಗಿ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ.